ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇದಂತೂ ದೊಡ್ಡವ್ರಿಗಂತೂ ಫೇವ್ರೇಟು. ಮಕ್ಳಿಗೆ ಇಷ್ಟ ಆಗೋದಿಲ್ಲ, ಮಕ್ಕಳು ಯಾರ ಮನೇಲೂ ಮಕ್ಕಳು ಇದನ್ನು ತಿನ್ನೋದಿಲ್ಲ. ಹಾಗಾಗಿ ಈ ರೆಸಿಪಿ ಬಂದು ದೊಡ್ಡವ್ರಿಗೆ ಅಂತಲೇ ನಾನು ಶೇರ್ ಮಾಡ್ತಾ ಇದ್ದೀನಿ. ನಾನು ಮಾಡ್ತಾ ಇರೋದು ಇವತ್ತು ಹಾಗಲಕಾಯಿ ಕಬಾಬು, ಬಿಸಿ ಬಿಸಿ ಬೇಳೆ ಸಾರು ಜೊತೆಗೆ ಸಂಜೆ ಟೀ ಟೈಮ್ಗೂ ಇದು ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ಸ್ವಲ್ಪನೂ ಕಸರೆ ಅನ್ನೋದಿರೋದಿಲ್ಲ. ನಾನು ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ. ಇನ್ನೂ ಯಾರೆಲ್ಲ ನಿಸರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ಇಲ್ಲಿ ನಾನು ಹಾಗಲಕಾಯಿ ತೊಗೊಂಡಿದ್ದೀನಿ, 2 ಥರ ಹಾಗಲಕಾಯಿ ತೊಗೊಂಡಿದ್ದೀನಿ. ಫಸ್ಟು ಹಾಗಲಕಾಯಲ್ಲಿ ದಂಟೆಲ್ಲ ತಗೊಂಡು ಸ್ವಲ್ಪ ಮೇಲ್ಗಡೆ ಸಿಪ್ಪೆ ತೆಗಿಬೇಕಾಗುತ್ತೆ. ಈ ಸಿಪ್ಪೆ ಜಾಸ್ತಿ ಇದ್ದಷ್ಟು ಕಸರೆ ಆಗುತ್ತೆ ನೋಡಿ. ವೈಟು ತೊಗೊಂಡಿದ್ದೀನಿ ಮತ್ತು ಕಪ್ಪುದು 2 ತೊಗೊಂಡಿದ್ದೀನಿ. ವೈಟ್ ಸ್ವಲ್ಪ ಕಲೆ ಆದಂಗೆ ಆಗಿತ್ತು, ಹಾಗಾಗಿ ಚೆನ್ನಾಗಿತ್ತು, ಅಂದರೆ ಸ್ವಲ್ಪ ಕಲೆ ಆಗಿತ್ತು ಅಷ್ಟೇ. ಅದನ್ನೆಲ್ಲ ಸಣ್ಣ ಸಣ್ಣದಾಗಿ ರೌಂಡ್ದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ರೌಂಡಾಗಿ ಕಟ್ ಮಾಡಿಕೊಂಡು ಅದರಲ್ಲಿ ಬೀಜ ಏನಾದರೂ ದಪ್ಪ ಬೀಜ ಇದ್ದರೆ ಅದನ್ನು ತೆಗಿಬೇಕು. ಎಳೆದಾಗಿದ್ದರೆ ತೆಗಿಯೋದೇನು ಬೇಡ. ನಾನು ಬೀಜನೆಲ್ಲ ತಕ್ಕೋತಾ ಇದ್ದೀನಿ ನೋಡಿ. ಸ್ವಲ್ಪ ಬಲ್ತಿತ್ತು ಕೂಡ, ಇದನ್ನು ವೇಸ್ಟ್ ಮಾಡೋದು ಬೇಡ ಅಂಥೇಳಿ ನಾನು ಈ ಥರ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಬೇಗನೆ ಖಾಲಿ ಆಯಿತು ಇದನ್ನು ನಾನು ಮಾಡಿದ್ದಕ್ಕೆ. ಈಗ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ. ಇದರ ಎಷ್ಟು ಸಣ್ಣಗಾಗುತ್ತೋ ಅಷ್ಟು ಸಣ್ಣದಾಗಿ ನಾವು ಕಟ್ ಮಾಡಬೇಕಾಗುತ್ತೆ, ರೌಂಡಾಗಿ. ಇದಕ್ಕೆ ಬೌಲ್ಗೆ ಹಾಕ್ಕೊಂಡು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದರಲ್ಲಿರೋ, ಯಾಕಂದರೆ ಇದು ನಾಟಿ ಹಾಗಲಕಾಯಿ, ವೈಟ್ ಹಾಗಲಕಾಯಲ್ಲಿ ಸ್ವಲ್ಪ ಕಸರೆ ಅಂಶ ಜಾಸ್ತಿ ಇರುತ್ತೆ, ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರು, ಉಪ್ಪು, ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಕಸರೆ ಅಂಶನೆಲ್ಲ ಸ್ವಲ್ಪ ನಾನು ತಕ್ಕೋತೀನಿ. ಹಾಗೆ ಬಿಟ್ಟರೆ ಮತ್ತು ತುಂಬಾ ಕಸರೆ ಆಗುತ್ತೆ ಅಂತೇಳಿ ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ಒಂದು 5 ನಿಮಿಷ ನೆನೆಯೋಕ್ಕಿಟ್ರೆ ಸಾಕು. ಇದು ನೆಂದಾದ್ಮೇಲೆ ಅದ್ರ ನೀರನ್ನೆಲ್ಲ ತೆಗ್ದು ನಾನು ಮತ್ತೆ ವಾಶ್ ಮಾಡ್ಕೊತೀನಿ. ನೀರು ಬೇರೆ ನೀರಲ್ಲಿ ನೀಟಾಗಿ ತೊಳ್ಕೊತೀನಿ, ಯಾಕಂದರೆ ಇದು ನಾವು ಬಿಸಿ ಮಾಡೋದು ಬೇಡ, ಬೇಯಿಸೋದು ಬೇಡ. ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ ನೋಡಿ. ಇದರಲ್ಲಿ ಏನೇ ಕಸರೆ ಅಂಶ ಇದ್ದರೂ ಈ ನೀರಲ್ಲಿ ಬಂದ್ಬಿಡುತ್ತೆ. ಈಗ ಇದಕ್ಕೇ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಒಂದು 2ರಿಂದ 3 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಮನೇಲೇ ಇರೋಂಥ ಮಸಾಲೆಯಲ್ಲಿ ಮಾಡ್ತಾ ಇರೋಂಥದ್ದು. ಕಡಲೆ ಹಿಟ್ಟು 1 ಸ್ಪೂನ್ ಹಾಕ್ತಾಯಿದ್ದೀನಿ, ಯಾಕಂದರೆ ಇದಕ್ಕೆ ಕೋಟಿಂಗಿಗೆ ಬೇಕಲ್ವ, ಹಾಗಾಗಿ ಕಡಲೆ ಹಿಟ್ಟು, ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಇದಕ್ಕೆ ರುಚಿಗೆ ಉಪ್ಪು ಹಾಕಬೇಕು. ಅಚ್ಚ ಖಾರದ ಪುಡಿ, ಸ್ವಲ್ಪ ಖಾರ ಜಾಸ್ತಿ ಇರಲಿ. ಹಾಗಲಕಾಯಿ ಅಂತ ಬಂದಾಗ ಸ್ವಲ್ಪ ಖಾರವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಅಚ್ಚ ಖಾರದ ಪುಡಿ ಹಾಕಿದ್ದೀನಿ. ಧನಿಯಾ ಪುಡಿ 1 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಯಾವುದೇ ರೀತಿ ಕಬಾಬ್ ಪೌಡ್ರ್ ನಾನು ಹಾಕಿಲ್ಲ, ಮನೇಲೇ ರೆಡಿ ಮಾಡ್ತಾ ಇರೋಂಥದ್ದು ಇದು. ಗರಂ ಮಸಾಲ ಒಂದು 1/4 ಸ್ಪೂನಷ್ಟು. ಹಾಗಲಕಾಯಿ ಜಾಸ್ತಿ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಇದ್ದರೆ ಕಮ್ಮಿ ಹಾಕ್ಕೊಳ್ಳಿ. ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಕಾರ್ನ್ಫ್ಲೋರು, ಕಡಲೆ ಹಿಟ್ಟು, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಹಾಕ್ಬಿಟ್ಟು ಅಕ್ಕಿ ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 1/4 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಇವಾಗ ಇದಕ್ಕೆ ನಾನು ಜೀರಿಗೆ ಪುಡಿ, ಇದು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ, ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಇದು ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ಬಿಳಿ ಎಳ್ಳು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇದು ಒಂದು ಸ್ಪೂನಷ್ಟು ಬೆಲ್ಲನ ಈ ಥರ ಕಟ್ ಮಾಡಿ ಅಂದರೆ ತುರಿದೇ ಹಾಕ್ತಾಯಿದ್ದೀನಿ. ಈ ಥರ ಹಾಕೋದ್ರಿಂದ ಉಂಡೆ ಸಿಗೋದಿಲ್ಲ, ಎಲ್ಲ ಮೆತ್ತಗಾಗುತ್ತೆ ಅಂತೇಳಿ ಈ ಥರ ಮಾಡ್ತಾಯಿದ್ದೀನಿ. ಬೆಲ್ಲ ಹಾಕಿದ್ರೆ ಹಾಕಿ, ಇಲ್ಲ ಅಂದರೆ ಆಪ್ಷನಲ್ಲು. ಬೆಲ್ಲ ಹಾಕಿದ್ರೆ ಸ್ವಲ್ಪ ಕಸರೆ ಹೊಡಿಯುತ್ತೆ ಅಂತ ಅಷ್ಟೇ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ವಿನಿಗರ್, ಹುಳಿ ಅಂಶಕ್ಕೆ ಬೇಕಲ್ವ, ವಿನಿಗರ್ ಹಾಕ್ತಾಯಿದ್ದೀನಿ. ಈ ವಿನಿಗರ್ ಇಲ್ಲ ಅಂತಂದರೆ ನಿಂಬೆಹಣ್ಣು ಇದ್ರೂ ಹಾಕೋಬೋದು. ಹುಣ್ಸೆಹಣ್ಣು ಇದಕ್ಕೆ ಹಾಕೋಕ್ಕೆ ಬರೋದಿಲ್ಲ. ನಿಂಬೆಹಣ್ಣು ಇಲ್ಲಾಂದರೆ ವಿನಿಗರ್, ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಹಾಕಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಹಾಗಲಕಾಯಿಗೆ ನಾವೇನು ಮಸಾಲೆ ರೆಡಿ ಮಾಡಿ ಹಾಕ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಗಲಕಾಯಿ ಇಟ್ಕೋಬೇಕು. ಅಲ್ಲಿ ತನಕ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ, ಯಾಕಂದರೆ ಅದು ಕೋಟಿಂಗ್ ಕಮ್ಮಿ ಆಯಿತು ಅಂತ ನಾನು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ನೀರು ಇರಬಾರ್ದು, ಇದಕ್ಕೆ ಗಟ್ಟಿಯಾಗೇ ಇರಬೇಕು. ನೀರು ಹಾಕೋದು ಬೇಡ ಇದಕ್ಕೆ, ಯಾಕಂದರೆ ನಾವು ತೊಳೆದಿಟ್ಟಿದ್ವಲ್ಲ ಅದೇ ನೀರೇ ಸಾಕಾಗುತ್ತೆ. ನೀರೇ ಹಾಕಿಲ್ಲ ನಾನು ಇದಕ್ಕೆ. ಈಗ ಇದನ್ನು ಡೀಪ್ ಫ್ರೈ ಮಾಡಬೇಕಲ್ವ. ಸ್ವಲ್ಪ ಬಾಣಲಿ ಇಟ್ಟಿದ್ದೀನಿ, ಬಾಣಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಗಬೇಕು. ಎಣ್ಣೆ ಬಿಸಿ ಆಗ್ತಿದ್ದಂಗೆ ನಾವು ಇದನ್ನು ಸೇಮ್ ಕಬಾಬ್ ಯಾವ ರೀತಿ ಕರಿತೀವೋ ಆ ರೀತಿ ಒಂದೊಂದನ್ನೇ ಹಾಕ್ಕೊಂಡು ಕರಿಬೇಕಾಗುತ್ತೆ. ಇನ್ನೊಂದು ಕಪ್ಪು ಹಾಗಲಕಾಯಿ ಬರುತ್ತಲ್ವ, ಅದು ಸ್ವಲ್ಪ ಕಸರೆ ಕಮ್ಮಿ ಇರುತ್ತೆ, ಅದರಲ್ಲಿ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ. ಬೆಲ್ಲ ಹಾಕಿಲ್ಲ ಅಂದರೂ ಅದು ತಿನ್ಬೋದು. ಇದು ಸ್ವಲ್ಪ ಬಿಳಿ ಹಾಗಲಕಾಯಿ ಆಗಿರೋದ್ರಿಂದ ಕಸರೆ ಜಾಸ್ತಿ, ಹಾಗಾಗಿ ನಾನು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ನಿಮಗೆ ಬೆಲ್ಲ ಬೇಡ ಅಂತಂದರೆ ಸ್ಕಿಪ್ ಮಾಡಿ. ಹುಣಸೆ ಹುಳಿ, ನಿಂಬೆಹಣ್ಣಿದ್ರೆ ನಿಂಬೆಹಣ್ಣು ಹಾಕಿ, ನಿಂಬೆಹಣ್ಣಿಲ್ಲ ಅಂದರೆ ವಿನಿಗರ್ ಅಂತೂ ಹಾಕಲೇಬೇಕು. ಇದನ್ನೆಲ್ಲ ಹಾಕ್ಕೊಂಡು ಒಂದೊಂದೇ ಹಾಕಬೇಕು. ಇದನ್ನು ಫುಲ್ ಉಂಡುಂಡೆ ಥರ ಹಾಕ್ಬಾರ್ದು, ಒಂದೊಂದೇ ಸಿಂಗಲಾಗಿ ಹಾಕಬೇಕು. ಯಾಕಂದರೆ ಇದು ಕಬಾಬ್ ಮಾಡ್ತಾ ಇರೋದ್ರಿಂದ ಇದೆಲ್ಲ ಬೇಯಬೇಕಲ್ವ, ಹಾಗಾಗಿ ನಾನು ಒಂದೊಂದನ್ನೇ ಹಾಕ್ಕೊಂಡು ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಲಿ ನೋಡಿ. ಇದೇ ಥರನೇ ಹಾಕಬೇಕು. ನಾವು ಬಜ್ಜಿಯೆಲ್ಲ ಹೇಗೆ ಒಂದೊಂದೇ ಹಾಕ್ತೀವಲ್ಲ ಅದೇ ರೀತಿಯೇ ಇದನ್ನು ಕೂಡ ಹಾಕಬೇಕು. ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಎಷ್ಟು ನಾವು ಕ್ರಿಸ್ಪಿಯಾಗಿ ಫ್ರೈ ಮಾಡ್ತೀವೋ ಸ್ಟೋರ್ ಕೂಡ ಮಾಡ್ಬೋದು. ಒಂದು ವಾರದಿಂದ 15 ದಿವಸನೂ ಇದು ಇರೋದಿಲ್ಲ ಬಿಡಿ. ಇದು 1-2 ದಿವಸಕ್ಕೆ ಖಾಲಿ ಆಗೋಗುತ್ತೆ, ಯಾಕಂದರೆ ಅಷ್ಟು ಚೆನ್ನಾಗಾಗಿತ್ತು. ಬರೀ ಹಾಗಲಕಾಯಿ ತಿಂದೇ ಇರೋರು ಈ ಥರ ಮಾಡಿಕೊಡಿ. ಸ್ವಲ್ಪ ಒಂಚೂರು ಕಸರೆ ಅನ್ನೋದು ಇರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ತಿನ್ನೋಕ್ಕಾಗದೇ ಇರೋ ಅಷ್ಟೇನು ಇರೋದಿಲ್ಲ. ಇದಕ್ಕೆ ನಾನು ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಫೈನಲಾಗಿ
ರೋಸ್ಟ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿತ್ತು ಅಂದರೆ ನೀವು ಒಂದ್ಸಲ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ರುಚಿಯಾಗಿ ಇವಾಗಂತೂ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಏನಾನ ಒಂದು ಸಂಜೆ ಟೈಮ್ ತಿನ್ನಬೇಕು ಅಂತ ಅಂದಾಗ ಹಾಗಲಕಾಯಿ ಇತ್ತು ಅಂತಂದರೆ ಈ ಥರ ಮಾಡ್ಕೊಳ್ಳಿ. ಹೆಲ್ದಿ ಕೂಡ, ಹಾಗಲಕಾಯಿ ಕೂಡ ತಿನ್ನಂಗೆ ಆಗುತ್ತಲ್ವ. ಟೀ ಟೈಮ್ಗೂ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಬೇಳೆ ಸಾರಿಗೂ ಚೆನ್ನಾಗಿರುತ್ತೆ. ನಾನು ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ಇದೇ ರೀತಿ ಸಿಂಪಲ್ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನನ್ನ ವೀಡಿಯೋಸ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ. ಎಷ್ಟು ಚೆನ್ನಾಗಿತ್ತು ಅಂತಂದರೆ ತಿಂದವ್ರಿಗೆ ಗೊತ್ತಾಗುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ, ಇದ್ರ ಟೇಸ್ಟ್ ನಿಮಗೂ ಕೂಡ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ರೀತಿ ಸಿಂಪಲ್ ವಿಡಿಯೋ ತೊಗೊಂಡು ಬರ್ತೀನಿ. ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.